ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುವಂತಹ ಗೋಧಿ ರವೆ ಉಪ್ಮಾನ ಹೇಗೆ ಮಾಡೋದಂತ ತೋರಿಸ್ತೀನಿ. ಗೋಧಿ ರವೆ ಅಂದರೆ ಇದು ಬೆನ್ಸಿ ರವೆ ಅಲ್ಲ, ಮಾಮೂಲಿ ರವೆನೂ ಅಲ್ಲ, ಗೋಧಿ ರವೆ ಇದು. ಉದ್ರುದ್ರಾಗಿ ಹೇಗೆ ಮಾಡೋದು ತೋರಿಸ್ತೀನಿ, ಬನ್ನಿ ನೋಡೋಣ. ಇವಾಗ ನೋಡಿ, ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು 1 ಕಪ್ಪು ಗೋಧಿ ರವಾನ ತಗೊಂಡಿದ್ದೀನಿ. ಇದು ಮಾಮೂಲಿ ಶಾಪ್ನಲ್ಲಿ ಸಿಗಲ್ಲ, ಸೂಪರ್ ಮಾರ್ಕೆಟಲ್ಲಿ ಡಿಮಾರ್ಟಲ್ಲೆಲ್ಲ ಸಿಗುತ್ತೆ. ಇವಾಗ 1 ಕಪ್ ರವೆ ತೊಗೊಂಡಿದ್ದೀನಿ ಅಲ್ವಾ, ಇದನ್ನು ಒಂದು 5 ನಿಮಿಷ ಉರಿಬೇಕಾಗುತ್ತೆ. ಉರಿಲಿಲ್ಲ ಅಂದರೆ ಉಪ್ಮಾ ಚೆನ್ನಾಗಿರಲ್ಲ, ಕಲರ್ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ. ನಾವು ನೋಡಿ, ಇದು ಈ ಕಲರ್ ಇದೆ ಅಲ್ವಾ, ದೊಡ್ಡ ಸೈಜ್ ಇರೋದು ತಗೋಬೇಡಿ. ನೀವು ಉಪ್ಮಾ ರವೆ ತಗೊಂಡ್ರೆ ಸ್ವಲ್ಪ ಚಿಕ್ಕದಾಗಿರಿ, ಮಾಮೂಲಿ ಉಪ್ಮಾ ರವೆ ಥರ ಇರುತ್ತಲ್ವ, ಅದನ್ನು ತಗೊಳ್ಳಿ, ಚೆನ್ನಾಗಿರುತ್ತೆ. ದೊಡ್ಡದಾದರೆ ಅಷ್ಟೊಂದು ಚೆನ್ನಾಗಿರೋದು, ದೊಡ್ಡದಾಗಿದ್ದರೆ ನೋಡಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ. ಇದನ್ನು ಸೈಡ್ಗೆ ತಗೊಂಡು ಇವಾಗ ಅದೇ ಬಾಣಲಿನ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಈ ಉಪ್ಮಾನಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇ ಚೆನ್ನಾಗಿರೋದು, ಉದ್ರುದ್ರಾಗಿರುತ್ತಲ್ವ, ಅದರಿಂದ ಇವಾಗ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ನಿಮ್ಮ ಇಷ್ಟ, ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ಎಣ್ಣೆ ಸ್ವಲ್ಪ ಹೀಟ್ ಆಗ್ತಿದ್ದಂಗೆ ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಉಪ್ಮಾ ಅಂದರೆ ಇಷ್ಟ ಇಲ್ಲ ಅಂದವರು ಖಂಡಿತ ಈ ರವಾ ಉಪ್ಮಾನ ಒಂದು ಸಲ ಟೇಸ್ಟ್ ಮಾಡಿದಿರಿ ಅಂದರೆ ವಾವ್ ಉಪ್ಮಾನ ಅಂತ ನಿಮ್ಮ ಫೇವ್ರೇಟ್ ಆಗಿಲ್ಲ ಅಂದರೆ ಖಂಡಿತ ನನ್ನನ್ನು ಕೇಳಿ, ನೀವು ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ, ಸಾಸಿವೆ ಜೀರಿಗೆ ಸಿಡಿದಾದ್ಮೇಲೆ ನಾನಿಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು, ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಗೋಡಂಬಿನ ಹಾಕಿದ್ದೀನಿ. ತುಂಬ ಜನ ಗೋಡಂಬಿನ ಹಾಕಿ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಂಡು ಲಾಸ್ಟಲ್ಲಿ ಹಾಕಿರ್ತಾರೆ, ಆದರೆ ಆ ರೀತಿ ಮಾಡಬೇಡಿ. ಗೋಡಂಬಿ ನೀರಲ್ಲಿ ಕುದಿ ಬಂದರೆ ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಉಪ್ಮಾದಲ್ಲಿ. ಇವಾಗ ಶುಂಠಿನ ಮಾತ್ರ ಮಿಸ್ ಮಾಡಬೇಡಿ, ಈ ಉಪ್ಮಾನಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಸಣ್ಣಗೆ ಕಟ್ ಮಾಡ್ಕೊಂಡಂತಹ 1 ಇಂಚು ಶುಂಠಿ ಹಾಕಿದ್ದೀನಿ ನಾನಿಲ್ಲಿ. ಶುಂಠಿ ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಂತಹ 1 ಈರುಳ್ಳಿ, 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಸಿದು, ಇದೆಲ್ಲ ಹಾಕಿ 1-2 ನಿಮಿಷ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಫ್ರೈ ಆಗಿಲ್ಲ ಅಂದರೆ ಚೆನ್ನಾಗಿರಲ್ಲ, ಸ್ವಲ್ಪ ಹಸಿಯಾಗಿದ್ದರೆ ಅಲ್ಲಿ ತನಕ ಇದನ್ನು ಒಂದು 5 ನಿಮಿಷ ಸ್ವಲ್ಪ ಮೆತ್ತಗಾಗುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಂಡಿದ್ಮೇಲೆ ಇವಾಗ ಇದಕ್ಕೆ ನೀರನ್ನ ಹಾಕ್ಕೊಳ್ಳೋಣ. ನೀರನ್ನ ಎಷ್ಟು ಹಾಕ್ಕೋಬೇಕಂದ್ರೆ 1 ಕಪ್ಪು ರವೆ ತಗೊಂಡ್ರೆ ನಾವು ಉದ್ರುದ್ರಾಗಿ ಬೇಕು ಅಂದರೆ ನಿಮಗೆ 2 ಕಪ್ಪು ಇಲ್ಲ 2.25 ಕಪ್ನಷ್ಟು ನೀರನ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಉಪ್ಮಾ ಉದ್ರುದ್ರಾಗಿ ಸೂಪರಾಗಿರುತ್ತೆ. ನಿಮಗೆ ಒಂದು ವೇಳೆ ಮೆತ್ತಕ್ಕಿದ್ರೆ ಚೆನ್ನಾಗಿರಲ್ಲ, ಈ ಉಪ್ಮಾ ಉದ್ರುದ್ರಾಗಿದ್ರೇ ಚೆನ್ನಾಗಿರೋದು. ಇವಾಗ ನೀರು ಕುದಿ ಬರಲಿ, ರೋಲಿಂಗ್ ಬಾಯ್ಲ್ ಆಗ್ತಿದೆ ನೋಡಿ, ಈ ರೀತಿ ಇಲ್ಲಿ ತನಕ ನಾನು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇವಾಗ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಟೊಮೆಟೊ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಇನ್ನು ತರಕಾರಿ ಆಗಿರ್ಬೋದು, ಏನೂ ಅವಶ್ಯಕತೆ ಇಲ್ಲ. ಮಾಮೂಲಿ ಒಗ್ಗರಣೆ ಹಾಕ್ಕೊಂಡು ತಿಂದ್ರೇ ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಪದೇ ಹೇಳ್ತಾ ಇದ್ದೀನಿ, ಖಂಡಿತ ಒಂದು ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಸೂಪರ್ ಇರುತ್ತೆ ಈ ರವಾ ಉಪ್ಮಾ. ಆದರೆ ಉದ್ರುದ್ರಾಗಿದ್ರೇ ಚೆನ್ನಾಗಿರೋದು, ನೀರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ನೋಡಿ, ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ರವಾನ ಹಾಕ್ಕೊಳ್ಳೋಣ. ಚೆನ್ನಾಗಿ ಕುದಿ ಬರಬೇಕು ಉಪ್ಮಾಗೆ. ನೀರು ಯಾವುದೇ ಉಪ್ಮಾ ಮಾಡ್ಕೊಳ್ಳಿ, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಇವಾಗ ಇದಕ್ಕೆ ರವಾನ ಹಾಕ್ಕೊತ, ಇದೇನು ಗಂಟು ಕಟ್ಟಲ್ಲ, ಮಾಮೂಲಿ ರವೆ ಅಂದ್ಕೊಳ್ಳಿ, ಗಂಟು ಕಟ್ಟಿಬಿಡುತ್ತೆ. ಇದು ಗಂಟು ಕಟ್ಟಲ್ಲ, ಮಾಮೂಲಿ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಪರವಾಗಿಲ್ಲ. ಮಾಮೂಲಿ ಶಾಪ್ನಲ್ಲಿ ಸಿಗಲ್ಲ ಈ ರವೆ, ಡಿಮಾರ್ಟಲ್ಲಿ ಆಗಿರ್ಬೋದು ಇಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಇರುತ್ತೆ. ಯಾರಿಗೆ ಹೇಗೋ ಗೊತ್ತಿಲ್ಲ, ನನಗೆ ಚಿಕ್ಕವಳಿದ್ದಾಗ ಉಪ್ಮಾ ಬೇಯ್ತಿದ್ರೇ ಸಾಕು, ಆ ಸ್ಮೆಲ್ಗೆ ತಲೆ ಸುತ್ತು ಬಂದುಬಿಡ್ತಾಯಿತ್ತು. ನಮ್ಮ ಮನೇಲಿ ಏನಾದರೂ ಹೇಳಿದ್ರೆ, ನಮ್ಮ ಮನೇಲಿ ಎಲ್ಲರೂ ಕೂಡ ನಾಟಕ ಮಾಡ್ತೀಯ, ಸುಮ್ಮನೆ ಇಷ್ಟ ಇಲ್ಲ ಅಂತ ಅನ್ನೋರು. ಆದರೆ ನಿಜವಾಗ್ಲೂ ಏನೋ ನನಗೆ ಹಂಗೆ ಆಗ್ತಿತ್ತು. ನಿಮ್ಗೆ ಯಾರಿಗಾದ್ರೂ ಆ ರೀತಿ ಆಗಿದೆಯಾ? ಆದರೆ ಈ ಉಪ್ಮಾನ ತಿಂದಮೇಲೆ ನನಗೆ ಇವಾಗ ಉಪ್ಮಾ ಫೇವ್ರೇಟ್ ಆಗಿಬಿಟ್ಟಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿರುತ್ತೆ. ಗೋಧಿ ರವೆ ಆರೋಗ್ಯ ಕೂಡ ಒಳ್ಳೆಯದು, ಶುಗರ್ ಇರೋರಿಗೆಲ್ಲನೂ ಮಾಮೂಲಿ ರವಾಗಿಂತ ಈ ರವೆ ತುಂಬಾ ಒಳ್ಳೆಯದು. ಇವಾಗ ಇದನ್ನು ನಾವು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಫುಲ್ಲು ಲೋ ಫ್ಲೇಮ್ ಇಟ್ಟು ಕುದಿಸ್ಕೊಂಡ್ರೆ ಉದ್ರುದ್ರಾಗಿ ಉಪ್ಮಾ ರೆಡಿ ಆಗುತ್ತೆ. ಈ ಟೈಮಲ್ಲಿ ಬೇಕಿದ್ರೆ ನೀವು ತುಪ್ಪ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಟು ಈಟ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ ಒಂದು ಸಲ. ಇದಕ್ಕೆ ಟೊಮೆಟೊ, ಕೊತ್ತಂಬರಿ, ತರಕಾರಿಗಳು ಯಾವುದು ಕೂಡ ಹಾಕಬೇಡಿ, ಶುಂಠಿನ ಮಾತ್ರ ಹಾಕ್ಕೊಂಡು ಒಂದು ಸಲ ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ತುಪ್ಪ, ಗೋಡಂಬಿ ಮಾತ್ರ ಸ್ಕಿಪ್ ಮಾಡಿ, ಇನ್ನೆಲ್ಲ ಕೂಡ ಹಾಕ್ಕೊಂಡು ಈ ರೀತಿ ಸೇಮ್ ಮಾಡಿಕೊಂಡು ನೀವು ಕೂಡ ಹೇಗೆ ಬಂದಿದೆ ಅಂತ ತಿಳಿಸಿ. ಸೂಪರ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.